ಎಸ್ ಈ ಕ್ರಾಸ್ ವೋಟಿಂಗ್ ವಿಚಾರ ಕಾಂಗ್ರೆಸ್ಗೆ ಆಹಾರ ಆಗಿದೆ. ಶಾಸಕ ಬೇಲೂರು ಗೋಪಾಲಕೃಷ್ಣ ವ್ಯಂಗ್ಯ ಆಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮಟಾಶ್ ಆಗಿದೆ. ವಿಜೇಂದ್ರ ನಾಯಕತ್ವವನ್ನ ಅಲ್ಲೇ ಒಪ್ಕೊಳ್ತಾ ಇಲ್ಲ. ಅವರದ್ದು ಬರೀ ಮಾತಷ್ಟೇ ಅನ್ನೋದು ಗೊತ್ತಾಗಿದೆ. ಇನ್ನು ಜೆಡಿಎಸ್ನಲ್ಲೂ ಕೂಡ ಅಸಮಾಧಾನ ಇರೋದು ಗೊತ್ತಾಗಿದೆ. ನಮಗೆ ಸೋಮಶೇಖರ್ ಹೆಬ್ಬಾರ್ ಮತ ಸಾಕಾಗಿತ್ತು, ಆದರೂ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಮತ ಕೊಟ್ಟಿದ್ದಾರೆ ಅಂತ ಬೇಲೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಅವರಲ್ಲಿ ಒಮ್ಮತ ಇಲ್ಲ. ಬಹುಶಃ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಅಧ್ಯಕ್ಷತೆಯನ್ನು ಯಾರೂ ಒಪ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಅವನು ಬಾಯಲ್ಲಿ ಭಾಷಣ ಬಿಟ್ಟರೆ ಬೇರೆ ಉದ್ದೇಶ ಕಾಣ್ತಾ ಇಲ್ಲ. ನನಗನ್ನಿಸ್ತದೆ ಬಿಜೆಪಿಯಲ್ಲೂ ಸಹ ಅಸಮಾಧಾನ ಇದೆ, JDS ಅಲ್ಲಂತೂ ತುಂಬ ಅಸಮಾಧಾನ ಇದೆ. ಹಾಗಾಗಿ ಇವತ್ತು ನಮ್ಮ 5 ಜನ ಗೆಲ್ಲಲಿಕ್ಕೆ ನಿರಾಳವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ DK ಶಿವಕುಮಾರ್ ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದೆ ಅನ್ನೋಕ್ಕೆ ಸಾಕ್ಷಿ. ಮುಂದಿನ 28ಕ್ಕೂ ಸಹ ಈ ಇಬ್ಬರು DK BK ಅವರ ಸಾರಥ್ಯದಲ್ಲಿ ನಾವು ಮತ್ತೆ ಚುನಾವಣೆಗೆ ಹೋಗಿ ಬರ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ಅನ್ನೋ ಕಾರಣ ಆಗ್ತದೆ. ಬಿಜೆಪಿ ಮತ್ತು JDS ನ ಬುಡವೇ ಅಲ್ಲಾಡ್ತಿದೆ ಅಂತ ಅನ್ಸಲ್ವಾ? ಖಂಡಿತ ಇದು ಬರೆದಿಡ್ಕೊಳ್ಳಿ. ಇದು DK ಶಿವಕುಮಾರ್ ನಾಯಕತ್ವ ಕೊಟ್ಟ ಮೇಲೆ ಒಂದು ಯುವಕರಲ್ಲಿ ಮತ್ತು ಇತರ ಜನರಲ್ಲಿ ಒಂದು ಹುಮ್ಮಸ್ಸು, ಒಂದು ಶಕ್ತಿ ಬಂದಿದೆ. ಅವರ ನಾಯಕತ್ವ ನಮ್ಮ ರಾಜ್ಯಾಧ್ಯಕ್ಷರವರ ನಾಯಕತ್ವದಲ್ಲಿ ಹೋಗ್ತಾ ಇದೆ ಇವತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾದಂಥ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಅರ್ಥ ಆಯ್ತು ಇವತ್ತು. ಬಿಜೆಪಿ ಜೆಡಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ನಲ್ಲಿ ನಾಯಕತ್ವದ ಕೊರತೆ ಇದೆ. ಅಶೋಕ್, BYV, HDK ನಾಯಕತ್ವಕ್ಕೆ ಸೋಲಾಗಿದೆ ಅಂತ ಪರಿಷತ್ ಚುನಾವಣೆಯ ರಿಸಲ್ಟ್ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಟೀಕಿಸಿದ್ದಾರೆ. ಅಶೋಕ್ ನಾಯಕತ್ವವನ್ನು ಬಿಜೆಪಿಯ ತಿರಸ್ಕಾರ ಮಾಡಿದೆ ಎಂದಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನು ನೋಡಿ, ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇರೋದನ್ನು ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನು ನೀಡಿದ್ದಾರೆ. ಇದು ನಮಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತು JDS ಅವರಿಗೆ ಕೇಳಬೇಕಾಗ್ತದೆ. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗೆ ಬಿದ್ದಿದೆ ಅಂದರೆ ಇದಕ್ಕೆ ಉತ್ತರ ನಾವು ಕೊಡಬೇಕಾ, ಅವ್ರು ಕೊಡಬೇಕಾ?